ಪ್ರಯತ್ನವನ್ನ ಪಡ್ತಿದ್ದೀವಿ, ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀವಿ. ಪವರ್ ಶೇರಿಂಗ್ ಫೈಟ್ ನಡುವೆ ಇದೀಗ ಹೊಸ ಬಾಂಬ್ ಆಗಿದೆ. ಏನಂತ? ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕಂತ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಈ ಮಾತು ಇದೀಗ ಸಂಚಲನವನ್ನ ಸೃಷ್ಟಿಸಿದೆ. ಮಾಜಿ ಸಂಸದ ಡಿಕೆಶಿ ಅವರ ಬ್ರದರ್ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಣಿಗಲ್ನಲ್ಲಿ ನಡೆದಂತಹ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ರು. ಕ್ರಿಕೆಟ್ ಹೆಸರಿನಲ್ಲಿ ಗೆಲುವು ಸೋಲಿನ ಇದರ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಜೊತೆಗೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಾವು ಗೆಲುವು ಸಿಕ್ಕೇ ಸಿಗುತ್ತದೆ. ಎಲ್ಲಾ ಚಟುವಟಿಕೆಯಲ್ಲೂ ಕೂಡ ಸೋಲು ಗೆಲುವು ಇರಲೇಬೇಕಲ್ವಾ? ರಾಜಕೀಯದಲ್ಲೂ ಸೋಲು ಗೆಲುವು ಇದ್ದೇ ಇರುತ್ತೆ. ಗೆದ್ದಿದ್ದೇವೆ ಅಂತ ಮೇಲಕ್ಕೆ ಹೋಗೋಕೆ ಆಗಲ್ಲ, ಸೋತಿದ್ದೇವೆ ಅಂತ ಪ್ರಯತ್ನ ಬಿಡೋಕು ಕೂಡ ಆಗಲ್ಲ. ಸಿಎಂ ಕುರ್ಚಿ ಸಂಘರ್ಷದಲ್ಲಿ ಹಲ್ಚಲ್ ಎಬ್ಬಿಸಿದೆ ಡಿಕೆ ಸುರೇಶ್ ಅವರ ಈ ಒಂದು ಮಾತು. ಕೂಡ ಭಾಗವಹಿಸ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತೇಳಿ ಪ್ರಯತ್ನ ಬಿಡ್ಲಿಕ್ಕಾಗತ್ತೆ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ಕೂಡ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ. ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ನನಗೆ ಬಹಳ ಸಂತೋಷ, ಎಲ್ಲ ಯುವಕರು ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಮೈದಾನದಲ್ಲಿ ಸೇರಿ ಇವತ್ತು ನೀವು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ. ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತೇಳಿ ಪ್ರಯತ್ನ ಬಿಡ್ಲಿಕ್ಕಾಗತ್ತೆ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ಕೂಡ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ. ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ನನಗೆ ಬಹಳ ಸಂತೋಷ, ಎಲ್ಲ ಯುವಕರು ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಮೈದಾನದಲ್ಲಿ ಸೇರಿ ಇವತ್ತು ನೀವು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ. ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಸ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಚಂದ್ರು, ಇದೀಗ ಒಂದು ಕಡೆಗೆ ಪ್ರಯತ್ನವನ್ನ ಪಡ್ತಿದ್ದೀವಿ, ಒಂದಲ್ಲ ಒಂದು ದಿನ ಗೆಲ್ತೀವಿ ಅಂತಕ್ಕಂತಹ ಈ ಒಂದು ಮಾತಿದೆಯಲ್ಲ, ಇದು ಕೇವಲ ಕ್ರಿಕೆಟ್ ಅನ್ನ, ಈ ಒಂದು ಪಂದ್ಯಾವಳಿಯನ್ನ ನೇಮಕವಾಗಿಟ್ಟುಕೊಂಡು ಇದರ ಅರ್ಥ ರಾಜಕೀಯವಾಗಿ ಇದರ ಛಾಯೆ ಬೀರ್ತಾ ಇದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಮತ್ತೊಂದು ಹೊಸ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು, ಅಂದ್ರೆ ಯಾವ ಒಂದು ಅರ್ಥವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಡಿಕೆ ಸುರೇಶ್ ಅವರು? ಸುರೇಶ್, ಖಂಡಿತವಾಗ್ಲು ಸತತ ಪ್ರಯತ್ನದಿಂದಲೇ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಸಹೋದರರು ಬಂದಿರತಕ್ಕಂಥದ್ದು. ಹೀಗಾಗಿ ಡಿ ಕೆ ಸುರೇಶ್ ಅವರು ಇವತ್ತು ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಒಂದ್ ಕಡೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಯಾಕಂತಂದ್ರೆ ಸಿಎಂ ಆಗ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ, ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಅವ್ರಿಗೆ ಖಾತ್ರಿ ಇಲ್ಲ. ಸೊ ಹೀಗಾಗಿ ಸತತ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಗೆದ್ದೆ ಗೆಲ್ತೀವಿ ಅನ್ನುವಂತ ಮಾತನ್ನ ಈಗ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಈ ಮಾತನ್ನ ಏನ್ ಹೇಳಿದ್ದಾರೆ, ಹಲವು ವರ್ಷಗಳಿಂದಲೂ ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಯಾಕಂತಂದ್ರೆ 2.5 ವರ್ಷಗಳ ಕಾಲ ಒಬ್ಬರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ಮತ್ತೆ 2.5 ವರ್ಷ ಕಾಲ ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಎಐಸಿಸಿ ಮಟ್ಟದಲ್ಲಿ ಆಗಿದೆ. ಆದ್ರೆ 2.5 ವರ್ಷ ಕಳೆದ್ರೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡೋದಕ್ಕೆ ಇನ್ನೂ ಕೂಡ ಮನಸ್ಸನ್ನು ಮಾಡಿಲ್ಲ. ಸೊ ಹೀಗಾಗಿ ಪದೇ ಪದೇ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು, ಇತ್ತೀಚೆಗೆ ಗಮನಿಸಬಹುದು, ಸಿದ್ದರಾಮಯ್ಯನವರು ಮಾತಿಗೆ ತಪ್ಪೋದಿಲ್ಲ ಅನ್ನುವಂಥದ್ದು. ಮಾತಿಗೆ ತಪ್ಪೋದಿಲ್ಲ ಅಂತಂದ್ರೆ ಅವರು 2.5 ವರ್ಷದ ನಂತರ ಅಧಿಕಾರ ಬಿಟ್ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಕೂಡ ಅದಕ್ಕೆ ಸಾಕ್ಷಿ. ಹಾಗಾಗಿ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪೋದಿಲ್ಲ ಅನ್ಕೊಂಡಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ಒಂದಷ್ಟು ಚರ್ಚೆನ ಮಾಡೋಣ ಅನ್ನುವ ಹಂತಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಈ ಹಂತದಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಆದ್ರೆ ಸತತ ಪ್ರಯತ್ನವನ್ನ ನಾವು ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನ ಈಗ ಡಿ ಕೆ ಸುರೇಶ್ ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ಚಂದ್ರಶೇಖರ್, ತಮ್ಮೆಲ್ಲ ಮಾಹಿತಿಗಾಗಿ.
ಪ್ರಯತ್ನವನ್ನ ಪಡ್ತಿದ್ದೀವಿ, ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀವಿ. ಪವರ್ ಶೇರಿಂಗ್ ಫೈಟ್ ನಡುವೆ ಇದೀಗ ಹೊಸ ಬಾಂಬ್ ಆಗಿದೆ. ಏನಂತ, ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲಬೇಕಂತ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಈ ಮಾತು ಇದೀಗ ಸಂಚಲನವನ್ನ ಸೃಷ್ಟಿಸಿದೆ. ಮಾಜಿ ಸಂಸದ ಡಿಕೆಶಿ ಅವರ ಬ್ರದರ್ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಣಿಗಲ್ನಲ್ಲಿ ನಡೆದಂತಹ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ರು. ಕ್ರಿಕೆಟ್ ಹೆಸರಿನಲ್ಲೇ ಗೆಲುವು ಸೋಲಿನ ಇದರ ಬಗ್ಗೆ ಮಾರ್ಮಿಕವಾಗಿ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಪ್ರಯತ್ನ ಮಾಡ್ತಾ ಇದ್ದೀವಿ, ನಾವು ಗೆಲುವು ಸಿಕ್ಕೇ ಸಿಗುತ್ತದೆ. ಎಲ್ಲಾ ಚಟುವಟಿಕೆಯಲ್ಲೂ ಕೂಡ ಸೋಲು ಗೆಲುವು ಇರಲೇಬೇಕಲ್ವಾ? ರಾಜಕೀಯದಲ್ಲೂ ಸೋಲು ಗೆಲುವು ಇದ್ದೇ ಇರುತ್ತೆ. ಗೆದ್ದಿದ್ದೇವೆ ಅಂತ ಮೇಲಕ್ಕೆ ಹೋಗೋಕೆ ಆಗಲ್ಲ, ಸೋತಿದ್ದೇವೆ ಅಂತ ಪ್ರಯತ್ನ ಬಿಡೋಕು ಕೂಡ ಆಗಲ್ಲ. ಸಿಎಂ ಕುರ್ಚಿ ಸಂಘರ್ಷದಲ್ಲಿ ಹಲ್ಚಲ್ ಎಬ್ಬಿಸಿದೆ ಡಿಕೆ ಸುರೇಶ್ ಅವರ ಈ ಒಂದು ಮಾತು. ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ. ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತ ಹೇಳಿ ಪ್ರಯತ್ನ ಬಿಡ್ಲಿಕ್ಕಾಗತ್ತೆ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ಕೂಡ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ. ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ನನಗೆ ಬಹಳ ಸಂತೋಷ, ಎಲ್ಲ ಯುವಕರು ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಮೈದಾನದಲ್ಲಿ ಸೇರಿ ಇವತ್ತು ನೀವು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ. ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಗೆಲುವು ಸೋಲು ಇರ್ತದೆ, ರಾಜಕೀಯದಲ್ಲೂ ಕೂಡ ಸೋಲು ಗೆಲುವು. ಸೊ ಹಾಗಾಗಿ ಗೆದ್ದಿದ್ದೀವಿ ಅಂತ ಹೇಳಿ ಮೇಲೋಗಕ್ಕಾಗೋದಿಲ್ಲ, ಸೋತಿದ್ದೀವಿ ಅಂತ ಹೇಳಿ ಪ್ರಯತ್ನ ಬಿಡ್ಲಿಕ್ಕಾಗತ್ತೆ. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಪ್ರಯತ್ನವೂ ಕೂಡ ನಿರಂತರವಾಗಿರ್ತದೆ. ಸೊ ಹಾಗಾಗಿ ಸೋಲು ಗೆಲುವು ಒಂದು ಭಾಗ. ಹಾಗಾಗಿ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ನನಗೆ ಬಹಳ ಸಂತೋಷ, ಎಲ್ಲ ಯುವಕರು ಕೂಡ ಇವತ್ತು ಒಗ್ಗಟ್ಟಾಗಿ ಒಂದು ಮೈದಾನದಲ್ಲಿ ಸೇರಿ ಇವತ್ತು ನೀವು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ. ಗೆಲುವು ಸಿಕ್ಕೇ ಸಿಗ್ತದೆ, ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಎಸ್ಎನ್ಒ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ಚಂದ್ರು, ಇದೀಗ ಒಂದು ಕಡೆಗೆ ಪ್ರಯತ್ನವನ್ನ ಪಡ್ತಿದ್ದೀವಿ, ಒಂದಲ್ಲ ಒಂದು ದಿನ ಗೆಲ್ತೀವಿ ಅಂತಕ್ಕಂತಹ ಈ ಒಂದು ಮಾತಿದೆಯಲ್ಲ, ಇದು ಕೇವಲ ಕ್ರಿಕೆಟ್ ಅನ್ನ, ಈ ಒಂದು ಪಂದ್ಯಾವಳಿಯನ್ನ ನೇಮಕವಾಗಿಟ್ಟುಕೊಂಡು ಇದರ ಅರ್ಥ ರಾಜಕೀಯವಾಗಿ ಇದರ ಛಾಯೆ ಬೀರ್ತಾ ಇದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಮತ್ತೊಂದು ಹೊಸ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು, ಅಂದ್ರೆ ಯಾವ ಒಂದು ಅರ್ಥವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಡಿಕೆ ಸುರೇಶ್ ಅವರು? ಸುರೇಶ್, ಖಂಡಿತವಾಗ್ಲು ಸತತ ಪ್ರಯತ್ನದಿಂದಲೇ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಸಹೋದರರು ಬಂದಿರತಕ್ಕಂಥದ್ದು. ಹೀಗಾಗಿ ಡಿಕೆ ಸುರೇಶ್ ಅವರು ಇವತ್ತು ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಒಂದ್ ಕಡೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಯಾಕಂತಂದ್ರೆ ಸಿಎಂ ಆಗ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ, ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಅವ್ರಿಗೆ ಖಾತ್ರಿ ಇಲ್ಲ. ಸೊ ಹೀಗಾಗಿ ಸತತ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಗೆದ್ದೆ ಗೆಲ್ತೀವಿ ಅನ್ನೋಂತ ಮಾತನ್ನ ಈಗ ಡಿಕೆ ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಈ ಮಾತನ್ನ ಏನ್ ಹೇಳಿದ್ದಾರೆ, ಹಲವು ವರ್ಷಗಳಿಂದಲೂ ಕೂಡ ಇದೇ ಡಿಕೆ ಶಿವಕುಮಾರ್ ಅವರು ಇರ್ತಕ್ಕಂಥದ್ದು. ಯಾಕಂತಂದ್ರೆ 2.5 ವರ್ಷಗಳ ಕಾಲ ಒಬ್ಬರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ಮತ್ತೆ 2.5 ವರ್ಷ ಕಾಲ ಮತ್ತೊಬ್ಬರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಎಐಸಿಸಿ ಮಟ್ಟದಲ್ಲಿ ಆಗಿದೆ. ಆದ್ರೆ 2.5 ವರ್ಷ ಕಳೆದ್ರೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡೋದಕ್ಕೆ ಇನ್ನೂ ಕೂಡ ಮನಸ್ಸನ್ನು ಮಾಡಿಲ್ಲ. ಸೊ ಹೀಗಾಗಿ ಪದೇ ಪದೇ ಡಿಕೆ ಸುರೇಶ್ ಅವರು ಹೇಳ್ತಾ ಇದ್ರು, ಇತ್ತೀಚೆಗೆ ಗಮನಿಸಬಹುದು, ಸಿದ್ದರಾಮಯ್ಯನವರು ಮಾತಿಗೆ ತಪ್ಪೋದಿಲ್ಲ ಅನ್ನುವಂಥದ್ದು. ಮಾತಿಗೆ ತಪ್ಪೋದಿಲ್ಲ ಅಂತಂದ್ರೆ ಅವರು 2.5 ವರ್ಷದ ನಂತರ ಅಧಿಕಾರ ಬಿಟ್ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಕೂಡ ಅದಕ್ಕೆ ಸಾಕ್ಷಿ. ಹಾಗಾಗಿ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪೋದಿಲ್ಲ ಅನ್ಕೊಂಡಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ಒಂದಷ್ಟು ಚರ್ಚೆಯನ್ನ ಮಾಡೋಣ ಅನ್ನುವ ಹಂತಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಈ ಹಂತದಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಆದ್ರೆ ಸತತ ಪ್ರಯತ್ನವನ್ನ ನಾವು ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನ ಈಗ ಡಿಕೆ ಸುರೇಶ್ ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ಚಂದ್ರಶೇಖರ್, ತಮ್ಮೆಲ್ಲ ಮಾಹಿತಿಗಾಗಿ.